ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಿಳಿಸಿರೋ ಹಾಗೆ ಇಂದಿನಿಂದ ಶ್ರೀ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠಣವನ್ನು ಪ್ರಾರಂಭ ಮಾಡೋಣ. ಪ್ರತಿದಿನ ನಿಮಗೆ 2 ಧ್ವನಿಯ ತುಣುಕನ್ನು ಕಳುಹಿಸಲಾಗತ್ತೆ. ಮೊದಲನೆಯ ಧ್ವನಿಯ ತುಣುಕಿನಲ್ಲಿ ಶ್ರೀ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ಪಠಣವನ್ನು ಅಂದರೆ ಚಾಂಟಿಂಗನ್ನು ಕಳಿಸುತ್ತೆ. ಎರಡನೆಯ ಧ್ವನಿಯ ತುಣುಕಿನಲ್ಲಿ ಪದವಿಭಾಗ ಹಾಗೆ ಅದರ ಅರ್ಥ, ಪದಗಳ ಅರ್ಥವನ್ನು ತಿಳಿಸಲಾಗತ್ತೆ. ಇಂದು ಧ್ಯಾನ ಶ್ಲೋಕದಿಂದ ಪ್ರಾರಂಭ ಮಾಡಿ 10 ಶ್ಲೋಕಗಳನ್ನು, ಶ್ರೀ ಲಲಿತಾ ಸಹಸ್ರನಾಮದ ಮೊದಲ 10 ಶ್ಲೋಕಗಳನ್ನು ಪಠಣ ಹಾಗೂ ಅರ್ಥಸಹಿತ ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಈಗ ಶ್ರೀ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ಪಠಣವನ್ನು ಪ್ರಾರಂಭ ಮಾಡೋಣ. ಧ್ಯಾನಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮತ್ತೊಮ್ಮೆ ಧ್ಯಾನಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಧ್ಯಾನದ ಶ್ಲೋಕದ ಪದವಿಭಾಗ ಹೀಗಿದೆ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಈ ಕೊನೆಯ ಪದವನ್ನು ಸೇರಿಸಿದಾಗ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಅಂತ ಆಗತ್ತೆ. ಪಾಣಿಭ್ಯಾಮಲಿ ಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಇದರ ಅರ್ಥ ಹೀಗಿದೆ: ಭಗವತಿ ಹೇಗಿದ್ದಾಳೆ, ಎಂತಹ ಭಗವತಿಯನ್ನು ನಾನು ಧ್ಯಾನಿಸ್ತೇನೆ ಅನ್ನೋದರ ಬಗ್ಗೆ ಧ್ಯಾನ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಸಿಂಧೂರದಂತೆ ಕೆಂಪು ಬಣ್ಣವನ್ನು ಉಳ್ಳವಳಾಗಿದ್ದಾಳಂತೆ. ಭಗವತಿ 3 ಕಣ್ಣುಗಳನ್ನು ಪಡೆದುಕೊಂಡಿದ್ದಾಳೆ. ಮಾಣಿಕ್ಯ ಮುಕುಟದಲ್ಲಿ ಪ್ರಕಾಶಿಸ್ತಾ ಇರುವಂತಹ ಚಂದ್ರನನ್ನು ಚೂಡಾಮಣಿಯಾಗಿ ಹೊಂದಿದ್ದಾಳಂತೆ. ಜಗನ್ಮಾತೆ ಸದಾ ಹಸನ್ಮುಖಿ, ಪೀನಪಯೋಧರಿಯೂ ಕೂಡ ಆಗಿದ್ದಾಳಂತೆ. ಈಕೆ ತನ್ನ 2 ಕೈಗಳಲ್ಲಿ ರಕ್ತವರ್ಣದ ಕಮಲವನ್ನು ಹಿಡಿದಿದ್ದಾಳೆ. ಹಾಗೆ ಮಧ್ಯಪೂರ್ಣವಾದ ರತ್ನ ಪಾತ್ರೆಯನ್ನು ಹಿಡಿದುಕೊಂಡಿದ್ದಾಳಂತೆ. ಜಗನ್ಮಾತೆ ಸೌಮ್ಯ ಸ್ವರೂಪಳು. ರತ್ನಘಟದ ಮೇಲೆ ಇಡಲ್ಪಟ್ಟಂತಹ ರಕ್ತವರ್ಣದ ಚರಣಗಳನ್ನು ಉಳ್ಳವಳಾಗಿದ್ದಾಳಂತೆ. ಇಂತಹ ಪರಮಾಂಬಿಕೆಯೇ, ನಿನ್ನನ್ನು ನಾನು ಭಕ್ತಿಯಿಂದ ಧ್ಯಾನಿಸ್ತೇನೆ ಅನ್ನುವಂಥದ್ದು ಈ ಧ್ಯಾನ ಶ್ಲೋಕದ ಅರ್ಥ ಆಗಿದೆ. ಈಗ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ಪಠಣ 10 ಶ್ಲೋಕಗಳನ್ನು ಗಮನಿಸಿ. ಅಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಓಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ
मनोरूपेक्षुकोदण्ड पञ्चतन्मात्रसायक निजारुणप्रभापूरमज्जद्ब्रह्माण्डमण्डल चम्पकाशोकपुन्नागसौगन्धिकलसत्कच कुरुविन्दमणिश्रेणी कनत्कोटीरमण्डित अष्टमी चन्द्रविभ्राजदलिकस्थलशोभित मुखचन्द्रकलङ्काभमृगनाभिविशेषक वदनस्मरमाङ्गल्यगृहतोरणचिल्लिका वक्त्रलक्ष्मी परिवाह चलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारिनासाभरणभासुरा कदम्बमञ्जरी क्लृप्तकर्णपूरमनोहरा ताटङ्कयुगलीभूततपनोडुपमण्डला पद्मरागशिलादर्शपरिभाविकपोलभूः नवविद्रुमबिम्बश्रीन्यक्कारिरदनच्छदा शुद्धविद्याङ्कुराकारद्विजपङ्क्तिद्वयोज्ज्वला कर्पूरवीटिकामोदसमाकर्षद्दिगन्तरा. ಮತ್ತೆ ಶ್ಲೋಕ 1ರಿಂದ 10 ಪುನರುಚ್ಚಾರಣೆ. ಅಥ ಶ್ರೀಲಲಿತಾ ಸಹಸ್ರನಾಮ ಸ್ತೋತ್ರಂ. ಓಂ ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರಸಾಯಕ ನಿಜಾರುಣ ಪ್ರಭಾಪೂರಮಜ್ಜದ್ಬ್ರಹ್ಮಾಂಡಮಂಡಲ ಚಂಪಕಾಶೋಕಪುನ್ನಾಗಸೌಗಂಧಿಕಲಸತ್ಕಚ ಕುರುವಿಂದಮಣಿಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರವಿಭ್ರಾಜದಲಿಕಸ್ಥಲಶೋಭಿತ ಮುಖಚಂದ್ರಕಲಂಕಾಭಮೃಗನಾಭಿವಿಶೇಷಕ ವದನಸ್ಮರಮಾङ्गल्यगृहतोरणचिल्लिका वक्त्रलक्ष्मी परिवाह चलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारिनासाभरणभासुरा कदम्बमञ्जरी क्लृप्तकर्णपूरमनोहरा ताटङ्कयुगलीभूततपनोडुपमण्डला पद्मरागशिलादर्शपरिभाविकपोलभूः नवविद्रुमबिम्बश्रीन्यक्कारिरदनच्छदा शुद्धविद्याङ्कुराकारद्विजपङ्क्तिद्वयोज्ज्वला कर्पूरवीटिकामोदसमाकर्षद्दिगन्तरा. ಶ್ಲೋಕ 1ರಿಂದ 10ರವರೆಗೆ ಪದವಿಭಾಗ ಹಾಗೂ ಪದದ ಅರ್ಥ. ಶ್ರೀ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ. ಶ್ಲೋಕ 1. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಮೊದಲನೇ ನಾಮ ಶ್ರೀಮಾತ. ಈಗಾಗಲೇ ಹಿಂದೆ ಪೀಠಿಕೆಯಲ್ಲಿ ಗಮನಿಸಿದ ಹಾಗೆ ಈ 1000 ಶ್ಲೋಕಗಳು ಕೂಡ ಜಗನ್ಮಾತೆಯ ಹೆಸರನ್ನು ವರ್ಣಿಸಲ್ಪಟ್ಟಿದೆ. ಮೊದಲನೆಯ ನಾಮ ಶ್ರೀಮಾತಾ ಅಂತ ಪ್ರಾರಂಭ ಆಗಿ ಕೊನೆಯ ಪದ ಅಥವಾ ಕೊನೆಯ ನಾಮ ಲಲಿತಾಂಬಿಕಾ ಅನ್ನುವಂತಹ ನಾಮದಿಂದ ಮುಕ್ತಾಯಗೊಳ್ಳುತ್ತೆ. ಇವೆರಡನ್ನೂ ಸೇರಿಸಿದ್ರೆ ಶ್ರೀಮಾತಾ ಲಲಿತಾಂಬಿಕಾ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಮೊದಲೆಯ ನಾಮದ ಅರ್ಥ ಹೀಗಿದೆ. ಶ್ರೀಮಾತಾ, ಜಗನ್ಮಾತೆಯನ್ನು ಶ್ರೀಮಾತೆ ಅಂತ ಕರೆಯಲ್ಪಟ್ಟಿದೆ.
ಶ್ರೀಮಾತೆ ಅಂದರೆ ಯಾರಿಲ್ಲಿ? ಮಾತೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತಾಯಿ ಅನ್ನುವಂತಹ ಅರ್ಥ ಕೊಡುತ್ತೆ. ಇನ್ನು ಶ್ರೀ ಅನ್ನುವಂತಹ ಪದ ಪೂಜ್ಯ ವ್ಯಕ್ತಿಗಳ ಅಥವಾ ವಸ್ತುಗಳ ಹೆಸರುಗಳನ್ನು ವರ್ಣಿಸುವಾಗ ಅದರ ಹಿಂದೆ ಶ್ರೀ ಅನ್ನುವಂತಹ ಪದವನ್ನು ಸೇರಿಸ್ತೇವೆ. ಉದಾಹರಣೆಗೆ ಶ್ರೀಚಕ್ರ, ಶ್ರೀಶೈಲ, ಶ್ರೀವಿದ್ಯಾ, ಶ್ರೀಫಲ ಇತ್ಯಾದಿ. ಅದೇ ರೀತಿ ಶ್ರೀಮಾತೆ ಅನ್ನುವಂಥದ್ದು ಕೂಡ. ಇಲ್ಲಿ ಶ್ರೀಮಾತೆ ಅನ್ನುವಂತಹ ಪದಕ್ಕೆ ಎಲ್ಲರ ಉತ್ಪತ್ತಿಗೆ ಕಾರಣಳಾದವಳು ಅನ್ನುವ ಅರ್ಥವನ್ನು ಕೂಡ ಕೊಡುತ್ತೆ. ಶ್ರೀಪದದಿಂದ ಕೂಡಿರದ ಈಶ್ವರ, ಈಶಾನ ಮೊದಲಾದ ಪದಗಳು ಪರಶಿವ ವಾಚಕಗಳಾಗಿರೋ ಹಾಗೆ ಕೇವಲ ಮಾತೃಪದ ಕೂಡ ತ್ರಿಪುರ ಸುಂದರಿಯನ್ನ ಇಲ್ಲಿ ಸೂಚಿಸ್ತಾ ಇದೆ. ಅಥವಾ ಲಕ್ಷ್ಮೀ ಸರಸ್ವತಿ ರುದ್ರಾಣಿಯರ ಮಾತೆ ಅಂತಲೂ ಅರ್ಥ. ಅಪರಿಮಿತವಾದ ಶ್ರೀ ಅಂದರೆ ಮೋಕ್ಷ ಸ್ವರೂಪಳು ಅನ್ನೋ ಅರ್ಥವನ್ನು ಕೊಡುತ್ತೆ. ವೇದಗಳನ್ನು ಬ್ರಹ್ಮನಿಗೆ ಉಪದೇಶಿಸಿದವಳು ಅನ್ನೋ ಅರ್ಥವನ್ನು ಕೊಡ್ತಿದೆ. ವ್ಯಾಸ ರೂಪದಿಂದ ವೇದಗಳನ್ನು ವಿಂಗಡಿಸಿದವಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗೆ ವಿಷವನ್ನು ಶಿವನ ಕಂಠದಲ್ಲಿ ಸ್ಥಾಪಿಸಿದವಳು ಅನ್ನುವಂತಹ ಅರ್ಥವನ್ನು ಕೂಡ ಇಲ್ಲಿ ಕೊಡುತ್ತೆ. ಇನ್ನು ಎರಡನೇ ನಾಮ ಶ್ರೀ ಮಹಾರಾಜ್ಞಿ ಅಂದರೆ ಸಕಲ ಪ್ರಪಂಚವನ್ನು ಕೂಡ ಪಾಲನೆ ಮಾಡ್ತಾ ಇರೋಳು ಅಂದರೆ ಶ್ರೀ ಮಹಾರಾಜ್ಞಿ ಅಂತ. ಮೂರನೆಯ ನಾಮ ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಉತ್ತಮವಾದ ಆಸನದಲ್ಲಿ ಜಗನ್ಮಾತೆ ಆರೂಢಳಾಗಿದ್ದಾಳಂತೆ, ಕುಳಿತುಕೊಂಡಿದ್ದಾಳಂತೆ. ಸಿಂಹವೇ ವಾಹನವಾಗಿ ಉಳ್ಳವಳು ಸಿಂಹಾಸನೇಶ್ವರಿ. ದೇವಿ ಪುರಾಣದಲ್ಲಿ ಹೇಳಿರೋ ಹಾಗೆ ಜಗನ್ಮಾತೆ ಲಲಿತಾಂಬಿಕೆ ಅಥವಾ ದೇವಿ ತಾನು ಕನ್ಯೆಯಾಗಿರುವಾಗ ಸಿಂಹದ ಮೇಲೆ ಕುಳಿತುಕೊಂಡು ಮಹಿಷಾಸುರನನ್ನು ವಧಿಸಿದಳು ಅಂತ ವರ್ಣನೆ ಇದೆ. ಹಾಗಾಗಿ ಅವಳು ಮಹಿಷ ಮರ್ದಿನಿ ಅಥವಾ ಸಿಂಹಾಸನೇಶ್ವರಿ ಅಂತ ಹೇಳಲ್ಪಟ್ಟಿದೆ. ನಾಲ್ಕನೆಯ ನಾಮ ಚಿದಗ್ನಿಕುಂಡ ಸಂಭೂತ. ಚಿದಗ್ನಿಕುಂಡ ಸಂಭೂತ ಅಂದರೆ ಚಿದಗ್ನಿಕುಂಡದಿಂದ ಹುಟ್ಟಿದವಳು ಅಥವಾ ಚಿದಗ್ನಿಕುಂಡದಿಂದ ಜನಿಸಿದವಳು ಅಂತ. ಚಿತ್ ಅಂದರೆ ಕೇವಲ ಬ್ರಹ್ಮ, ಅದೇ ಅಗ್ನಿಕುಂಡ. ಯಾಕೆಂದರೆ ಅದು ಅವಿದ್ಯಾರೂಪವಾದ ತಮಸ್ಸಿಗೆ ವಿರೋಧವಾಗಿದೆ. ಹಾಗಾಗಿ ಜಗನ್ಮಾತೆಯನ್ನ ಚಿದಗ್ನಿಕುಂಡದಿಂದ ಹೊರಬಂದವಳು, ಆವಿರ್ಭಾವಗೊಂಡವಳು ಅಂತಾದದ್ರಿಂದ ಚಿದಗ್ನಿಕುಂಡ ಸಂಭೂತ ಅಂತ ಕೂಡ ಕರೆಯಲ್ಪಟ್ಟಿದೆ. ಐದನೇ ನಾಮ ದೇವಕಾರ್ಯ ಸಮುದ್ಯತ. ದೇವಕಾರ್ಯ ಸಮುದ್ಯತ ಅಂದರೆ ದೇವತೆಗಳ ಕಾರ್ಯಕ್ಕಾಗಿ ಆವಿರ್ಭೂತಳಾದವಳು. ಭಂಡಾಸುರ, ಮಹಿಷಾಸುರರ ವಧೆ ಇವೇ ಮೊದಲಾದ ಅಸುರರ ವಧೆಯನ್ನು ಮಾಡುವಾಗ ದೇವತೆಗಳ ಸ್ಮರಿಸಿ ಪಠಿಸಿ ಅವಳನ್ನು ಯಾಚಿಸಿದ್ರಿಂದ ಅವರ ಸಹಾಯಕ್ಕಾಗಿ ಆವಿರ್ಭವಳಾದವಳು ಅಥವಾ ಆವಿರ್ಭೂತಳಾದವಳು ಅಂತಾದದ್ರಿಂದ ದೇವಕಾರ್ಯ ಸಮುದ್ಯತ ಅಂತ ಜಗನ್ಮಾತೆಯನ್ನು ವರ್ಣಿಸಲಾಗಿದೆ. ಶ್ಲೋಕ 2. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಮತ್ತೊಮ್ಮೆ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಅಂದರೆ ಆರನೇ ನಾಮ ಉದ್ಯದ್ಭಾನು ಸಹಸ್ರಾಭ. ಹಾಗಂದ್ರೆ ಉದಯಿಸ್ತಾ ಇರುವಂತಹ ಸಾವಿರಾರು ರಕ್ತವರ್ಣದ ಸೂರ್ಯನಂತ ಪ್ರಕಾಶವನ್ನು ಭಗವತಿ ಉಳ್ಳವಳಾಗಿದ್ಲು. ಉದ್ಯದ್ಭಾನು ಉದಯಿಸ್ತಾ ಇರುವಂತಹ ಸಾವಿರಾರು ರಕ್ತವರ್ಣಿತವಾದಂತಹ ಸೂರ್ಯಗಳ ಪ್ರಕಾಶ ಇವಳಲ್ಲಿ ಕಾಣ್ತಿತ್ತು. ಕೆಂಪು ಬಣ್ಣ ಅನ್ನುವಂಥದ್ದು ಇಲ್ಲಿ ವಿಮರ್ಶ ರೂಪ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ವಾಮಕೇಶ್ವರ ತಂತ್ರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ತ್ರಿಪುರ ಸುಂದರಿ ದೇವಿಯೇ ಅವಳ ಸ್ವರೂಪ ಅಂತ. ಹಾಗಾಗಿ ಕೆಂಪು ಬಣ್ಣ ಅವಳ ವಿಮರ್ಶಾರೂಪ ಅನ್ನೋದು ಇಲ್ಲಿನ ವಿಮರ್ಶೆ. ಇನ್ನು ಏಳನೇ ನಾಮ ಚತುರ್ಬಾಹು ಸಮನ್ವಿತ. ಭಗವತಿ 4 ಬಾಹುಗಳಿಂದ ಸಮನ್ವಿತಳಾಗಿದ್ದಾಳೆ. ಅಂದರೆ ಜಗನ್ಮಾತೆಗೆ 4 ಕೈಗಳು ಇವೆಯಂತೆ. ಎಂಟನೇ ನಾಮ ರಾಗಸ್ವರೂಪ ಪಾಷಾಢ್ಯ. ರಾಗಸ್ವರೂಪ ಪಾಷಾಢ್ಯ, ರಾಗ ದ್ವೇಷ ಎಲ್ಲ ಪಾಶವನ್ನು ಕೂಡ ಜಗನ್ಮಾತೆ ತನ್ನ ಅಧೀನದಲ್ಲಿಟ್ಕೊಂಡು ಪಾಶದಲ್ಲಿ ಹಿಡಿದಿಟ್ಕೊಂಡಿದ್ದಾಳೆ ಅಂತ. ಜಗನ್ಮಾತೆ ಎಲ್ಲರನ್ನೂ ಕೂಡ ತನ್ನ ಮಾಯಾ ಪಾಶದಲ್ಲಿ ಅದನ್ನು ನಿಯಂತ್ರಿಸ್ತಿದ್ದಾಳೆ ಅಂತ ಅದರ ಅರ್ಥ. ರಾಗಸ್ವರೂಪ ಪಾಷಾಢ್ಯ, ರಾಗವೆಂಬ ಪಾಶವನ್ನು ಹಿಡಿದುಕೊಂಡಿದ್ದಾಳೆ. 9ನೇ ನಾಮ
3ನೇ ಶ್ಲೋಕ. 9ನೇ ನಾಮ 2ನೇ ಶ್ಲೋಕದಲ್ಲೇ ಬರುತ್ತೆ. ಕ್ರೋಧಾಕಾರಾಂಕುಶೋಜ್ವಲ ಅಂದರೆ ಕ್ರೋಧ ವಿಷಯ ಜ್ಞಾನಗಳೆಂಬ ಅಂಕುಶದಿಂದ ಜಗನ್ಮಾತೆ ಉಜ್ವಲಲಾಗಿದ್ದಾಳೆ ಅಂತ. 3ನೇ ಶ್ಲೋಕ ಹೀಗಿದೆ ಪದವಿಭಾಗ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಅದರ ಅರ್ಥ 9ನೇ ನಾಮ ಹೀಗಿದೆ. ಕ್ರೋಧಾಕಾರಾಂಕುಶೋಜ್ವಲ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದ ಪದವನ್ನು ಹಿಂದಿನ ಶ್ಲೋಕದಲ್ಲಿ ಗಮನಿಸಿದ್ವಿ. 3ನೇ ಶ್ಲೋಕ 10ನೇ ನಾಮ ಹೀಗೆ ಪ್ರಾರಂಭವಾಗತ್ತೆ. ಮನೋರೂಪೇಕ್ಷು ಕೋದಂಡ ಅಂದರೆ ಮನೋರೂಪವಾದ ಕಬ್ಬಿನ ಜಲ್ಲೆಯನ್ನು ಬಿಲ್ಲಾಗಿ ಮಾಡಿಕೊಂಡಿದ್ದಾಳೆ, ಬಿಲ್ಲಾಗಿ ಹಿಡಿದುಕೊಂಡಿದ್ದಾಳೆ. ಅದನ್ನು ಕೋದಂಡವನ್ನಾಗಿ, ಕೋದಂಡ ಅಂದರೆ ಬಿಲ್ಲು, ಜಗನ್ಮಾತೆಯ ಭಾವಚಿತ್ರವನ್ನು, ಲಲಿತಾ ಪರಮೇಶ್ವರಿಯ ಭಾವಚಿತ್ರವನ್ನು ಗಮನಿಸಿದ್ರೆ ನಾವು ಗಮನಿಸ್ಬೋದು. ಮನೋರೂಪೇಕ್ಷು ಕೋದಂಡ, ಮನೋರೂಪವಾದಂತಹ ಕಬ್ಬಿನ ಬಿಲ್ಲನ್ನೇ ಕೋದಂಡವನ್ನಾಗಿ ತನ್ನ ಕೈಯಲ್ಲಿ ಅಸ್ತ್ರವಾಗಿ ಹಿಡಿದುಕೊಂಡಿದ್ದಾಳೆ ಅನ್ನೋದು ಇಲ್ಲಿನ ಅರ್ಥ. 11ನೇ ನಾಮ ಪಂಚತನ್ಮಾತ್ರ ಸಾಯಕ ಅಂದರೆ ಪಂಚತನ್ಮಾತ್ರಗಳನ್ನೇ ತನ್ನ ಬಾಣಗಳನ್ನಾಗಿ ಬಳಸ್ತಾಳಂತೆ. ಕಬ್ಬಿನ ಬಿಲ್ಲನ್ನೇ ಕೋದಂಡ ಬಿಲ್ಲನ್ನಾಗಿ ಮಾಡಿಕೊಂಡ್ರೆ ಪಂಚತನ್ಮಾತ್ರಗಳನ್ನು ಬಾಣವಾಗಿ ಜಗನ್ಮಾತೆ ಇಲ್ಲಿ ಬಳಸ್ತಾ ಇದ್ದಾಳೆ. ಬಾಣಗಳು ಅಂದಾಗ 3 ವಿಧ: ಸ್ಥೂಲ, ಸೂಕ್ಷ್ಮ, ಪರ ಅಂತ. ಸ್ಥೂಲ ಪುಷ್ಪಮಯವಾದದ್ದು, ಸೂಕ್ಷ್ಮ ಮಂತ್ರರೂಪವಾದ ಬಾಣ, ಪರ ಅನ್ನುವಂಥದ್ದು ವಾಸನಾಮಯವಾದದ್ದು. ಈ ಜಗನ್ಮಾತೆ ಎಲ್ಲವನ್ನು ಕೂಡ, ಈ ಪಂಚತನ್ಮಾತ್ರಗಳನ್ನು ಕೂಡ ಬಾಣಗಳನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾಳಂತೆ. 12ನೇ ನಾಮ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ. ಇವಿಷ್ಟು ಕೂಡ ಒಂದೇ ಪದ. ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂದರೆ ತನ್ನ ಅರುಣ ಪ್ರಭೆಯ ಪ್ರವಾಹದಲ್ಲಿ ಬೆಳಗ್ತಿರುವಂತಹ ಬ್ರಹ್ಮಾಂಡ ಉಳ್ಳವಳು ಜಗನ್ಮಾತೆ ಅಂತ. ನಿಜಾರುಣ ಪ್ರಭಾಪೂರ, ಅರುಣಪ್ರಭೆಯ, ತನ್ನ ಅರುಣಪ್ರಭೆಯ ಪ್ರವಾಹದಲ್ಲಿ ಜಗನ್ಮಾತೆ ಬೆಳಗ್ತಾ ಇದ್ದಾಳಂತೆ. ಹೇಗೆ ಬ್ರಹ್ಮಾಂಡಗಳನ್ನು ಕೂಡ ತನ್ನಲ್ಲೇ ಇರಿಸ್ಕೊಂಡು ಬೆಳಗ್ತಾ ಇದ್ದಾಳೆ. 13ನೇ ನಾಮ ಶ್ಲೋಕ 4 ಪದವಿಭಾಗ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ. ಅಂದರೆ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಇವೆಲ್ಲವೂ ಕೂಡ ಹೂಗಳ ಹೆಸರು. ಜಗನ್ಮಾತೆ ಹೇಗೆ ತನ್ನನ್ನು ತಾನು ಅಲಂಕರಿಸಿಕೊಂಡಿದ್ದಾಳೆ ಅನ್ನೋದು ಇಲ್ಲಿನ ವರ್ಣನೆ. ಚಂಪಕ ಪುಷ್ಪ, ಪುನ್ನಾಗ ಪುಷ್ಪ, ಸೌಗಂಧಿಕ ಪುಷ್ಪ ಇವೆಲ್ಲವನ್ನು, ಅಶೋಕ ಪುಷ್ಪ, ಈ ಎಲ್ಲ ಹೂಗಳಿಂದ ತನ್ನನ್ನು ತಾನು ಅಲಂಕರಿಸಿಕೊಂಡಿದ್ದಾಳಂತೆ. ಚಂಪಕ, ಚಂಪಾ ಪುಷ್ಪ ಅಥವಾ ಚಂಪಕ ಪುಷ್ಪ, ಅಶೋಕ ಪುಷ್ಪ, ಪುನ್ನಾಗ ಪುಷ್ಪ, ಸೌಗಂಧಿಕ ಪುಷ್ಪ ಈ ಎಲ್ಲ ಹೂಗಳಿಂದ ತನ್ನ ಕೂದಲನ್ನು ಶೋಭಿಸಿಕೊಂಡಿದ್ದಾಳೆ ಜಗನ್ಮಾತೆ. ಇದೆಲ್ಲ ಪುಷ್ಪಗಳು ಕೂಡ ಜಗನ್ಮಾತೆ ಲಲಿತಾದೇವಿಗೆ ಪ್ರಿಯವಾದದ್ದು ಅನ್ನೋದು ಇಲ್ಲಿ ಗಮನಿಸಬಹುದು. 14ನೇ ನಾಮ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ. ಕುರುವಿಂದ ಮಣಿಶ್ರೇಣಿ ಅಂದರೆ ಕುರುವಿಂದ ಮಣಿಗಳ ಶ್ರೇಣಿಯಿಂದ ಬೆಳಗ್ತಿರುವಂತಹ ಕಿರೀಟದಿಂದ ಜಗನ್ಮಾತೆ ಅಲಂಕೃತಳಾಗಿದ್ದಾಳೆ ಅನ್ನೋದು ಇಲ್ಲಿನ ಅರ್ಥ. ಕುರುವಿಂದ ಅಂದರೆ ಪದ್ಮರಾಗ. ಕುರುವಿಂದ ಮಣಿಶ್ರೇಣಿ ಕಿರೀಟದಿಂದ ಶೋಭಿಸ್ತಿರುವಂತಹ ದೇವಿಯನ್ನು ಧ್ಯಾನಿಸಿದ್ರೆ ಭಕ್ತಿಯೇ ಮೊದಲಾದವುಗಳೆಲ್ಲ ಹೆಚ್ಚಾಗತ್ತೆ ಅನ್ನೋದು ಇಲ್ಲಿನ ಧ್ವನ್ಯರ್ಥ ಕೂಡ. ಶ್ಲೋಕ 5 ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖ ಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ಮತ್ತೊಮ್ಮೆ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಇವಿಷ್ಟನ್ನು ಒಟ್ಟಿಗೆ ಮಾಡಿ ಹೇಳೋದಾದರೆ
ಅಷ್ಟಮೀ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ ಮುಖ ಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ಇದರ ಅರ್ಥ ಹೀಗಿದೆ. ಅಷ್ಟಮೀ ಚಂದ್ರ ವಿಭ್ರಾಜ, 15ನೇ ನಾಮ ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ. ಅಷ್ಟಮೀ ಚಂದ್ರನಂತೆ ವಿರಾಜಿಸ್ತಾ ಇದ್ದಾಳಂತೆ. ಅವಳ ಲಲಾಟ ಹೇಗೆ ಶೋಭಿಸ್ತಾ ಇದೆ, ಹೇಗೆ ವಿರಾಜಿಸ್ತಾ ಇದೆ ಅಂದರೆ, ಇಲ್ಲಿ ಲಲಾಟ ಅಂದರೆ ಹಣೆ, ಜಗನ್ಮಾತೆಯ ಹಣೆ. ಇಲ್ಲಿ ಪ್ರತಿಯೊಂದು ನಾಮದಲ್ಲೂ ಕೂಡ ಜಗನ್ಮಾತೆಯ ವರ್ಣನೆಯನ್ನು ನಾವಿಲ್ಲಿ ಭಾವಿಸಬಹುದು. ಜಗನ್ಮಾತೆಯ ಹಣೆ ಹೇಗಿತ್ತು ಅಂದರೆ ಅಷ್ಟಮೀ ಚಂದ್ರನ ಹಾಗೆ ವಿರಾಜಿಸ್ತಾ ಇತ್ತು, ಅಷ್ಟು ಪ್ರಕಾಶಮಾನವಾಗಿ ಶೋಭಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನೋದು ಇಲ್ಲಿನ ಅರ್ಥ. ಅಷ್ಟಮೀ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ. 16ನೇ ನಾಮ ಹೀಗಿದೆ. ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ಮುಖಚಂದ್ರ ಕಲಂಕಾಭಂ ಮೃಗನಾಭಿವಿಶೇಷಕ ಅಂದರೆ ಮುಖವೆಂಬ ಚಂದ್ರನಿಗೆ ಚಂದ್ರನಂಥ ಮುಖವುಳ್ಳವಳು ಜಗನ್ಮಾತೆ. ಅವಳು ಚಂದ್ರಮುಖಿ ಅನ್ನುವಂತಹ ಮೆಟಾಫರನ್ನು ಇಲ್ಲಿ ಗಮನಿಸಬಹುದು. ಇಲ್ಲಿ ಸಿಮಿಲಿ ಮತ್ತು ಮೆಟಾಫರ್. ಚಂದ್ರನಂಥ ಮುಖವುಳ್ಳವಳು ಅವಳೇ ಚಂದ್ರಮುಖಿ. ಚಂದ್ರಮುಖಿ ಅಂದಾಗ ಮೆಟಾಫರ್. ಜಗನ್ಮಾತೆಯನ್ನು ಹೀಗೆ ವೈಭವೀಕರಿಸಿ ಹೇಳಲ್ಪಟ್ಟಿದೆ. ಮುಖಚಂದ್ರ ಕಲಂಕಾಭ, ಮುಖವೆಂಬ ಚಂದ್ರನಿಗೆ ಕಳಂಕಪ್ರಾಯವಾಗಿರುವ ಕಸ್ತೂರಿ ತಿಲಕವನ್ನು ಜಗನ್ಮಾತೆ ಧರಿಸಿದ್ದಾಳಂತೆ ಅಂತ ಇಲ್ಲಿನ ಅರ್ಥ. ಮುಂದಿನ ಶ್ಲೋಕ 6. ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ವಕ್ತ್ರಲಕ್ಷ್ಮೀ ಪರೀವಾಹ ಚಲನ್ಮೀನಾಭಲೋಚನ. 6ನೇ ಶ್ಲೋಕ ಮೊದಲನೇ ಪದ ಹೀಗಿದೆ. ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ಅಂದರೆ ತನ್ನ ವದನವೆಂಬ ಕಾಮರಾಜನ ಮಂಗಳ ಗೃಹಕ್ಕೆ ತೋರಣದ ಹಾಗೆ ಕಾಣ್ತಿತ್ತಂತೆ ಅವಳ ಹುಬ್ಬುಗಳು. ಬಾಗಿದಂತಹ ಹುಬ್ಬುಗಳು ಅವಳ ವದನವೆಂಬ ಕಾಮರಾಜನ ಮಂಗಳ ಗೃಹಕ್ಕೆ ತೋರಣ ಕಟ್ಟಿದ್ರೆ ಹೇಗಿರುತ್ತೋ ಹಾಗೆ ಜಗನ್ಮಾತೆಯ ಹುಬ್ಬುಗಳಿದ್ವು ಅಂತ. 18ನೇ ನಾಮ ವಕ್ತ್ರಲಕ್ಷ್ಮೀ ಪರೀವಾಹ ಚಲನ್ಮೀನಾಭಲೋಚನ ಅಂದರೆ ತನ್ನ ಮುಖ ವಕ್ತ್ರ, ತನ್ನ ಮುಖಶ್ರೀ ಎಂಬ ಜಲಪ್ರವಾಹದಲ್ಲಿ ಮೀನುಗಳಂತೆ ಕಣ್ಣುಳ್ಳವಳಾಗಿದ್ಲು. ಅವಳ ಕಣ್ಣು ಹೇಗಿತ್ತು ಅಂದರೆ ಮೀನಿನ ಕಣ್ಣುಗಳಾಗಿತ್ತಂತೆ. ಅವಳ ಹುಬ್ಬನ್ನು ತೋರಣಕ್ಕೆ ಹೋಲಿಸಿದ್ರೆ, ಅವಳ ಹಣೆಯನ್ನು ಅಷ್ಟಮಿ ಚಂದ್ರನಿಗೆ ಹೋಲಿಸಿದ್ರೆ, ಇನ್ನು ಅವಳ ಕಣ್ಣುಗಳನ್ನು ಮೀನಿಗೆ ಹೋಲಿಸ್ತಾ ಇದ್ದಾನೆ ಇಲ್ಲಿ. ಮೀನಾಕ್ಷಿ, ಮೀನಿನಂತಹ ಕಣ್ಣುಳ್ಳವಳು ಮೀನಾಕ್ಷಿ ಅನ್ನೋದು ಇಲ್ಲಿನ ವರ್ಣನೆ. 19ನೇ ನಾಮ ಹೀಗಿದೆ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ. ಶ್ಲೋಕ 7 ಹೀಗೆ ಹೇಳ್ತಾರೆ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಅಂದರೆ ಹೊಸದಾಗಿ ಅರಳಿರುವ ಸಂಪಿಗೆಯ ಹೂವಿನಂಥ ಮೂಗು ಜಗನ್ಮಾತೆಗಿತ್ತಂತೆ. ಸಂಪಿಗೆ ಮೂಗು ಅವಳಿಗೂ ಇತ್ತು ಅನ್ನೋದು ಇಲ್ಲಿನ ವರ್ಣನೆ. ತೋರಣಗಳಂತಹ ಹುಬ್ಬು, ಮೀನಿನಂತಹ ಕಣ್ಣುಗಳು, ಅಷ್ಟಮಿ ಚಂದ್ರನಂತಹ ಹಣೆ, ಚಂದ್ರನಂತಹ ಮುಖ. ನಾವಿದನ್ನು ಭಾವಿಸಿದಷ್ಟು ಕೂಡ ಆಸ್ವಾದಿಸಬಹುದು. ಇನ್ನು ಸಂಪಿಗೆಯಂಥ ಮೂಗು ಜಗನ್ಮಾತೆಗಿತ್ತು. 20ನೇ ನಾಮ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ನಾಸ ಅಂದರೆ ಅವಳ ಮೂಗು ಹೇಗಿತ್ತು ಅಂದರೆ, ಅವಳ ಮೂಗಿಗೆ ಹಾಕ್ಕೊಂಡಿದ್ದಂತಹ ಮೂಗುತಿ ಹೇಗಿತ್ತು ಅಂತಂದರೆ ನಕ್ಷತ್ರದೋಪಾದಿಯಲ್ಲಿ ಮೆರುಗ್ತಾ ಇತ್ತು, ಬೆಳಗ್ತಾ ಇತ್ತು ಅನ್ನೋದು ಅದರ ಅರ್ಥ. ಮೂಗಿನ ಆಭರಣ ಅಂದರೆ ಮಾಣಿಕ್ಯಗಳಿಂದ ಮಾಡಿದಂತಹ ಆಭರಣವನ್ನು ಅವಳು ಧರಿಸಿದ್ಲು. ಮುಂದಿನ ಶ್ಲೋಕವನ್ನು ಗಮನಿಸೋಣ. 21ನೇ ನಾಮ ಕದಂಬ ಮಂಜರಿ ಕ್ಲಪ್ತ. ಶ್ಲೋಕ 8 ಪದವಿಭಾಗ. ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಮತ್ತೊಮ್ಮೆ ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಕದಂಬ ಮಂಜರಿ ಕ್ಲಪ್ತ ಅಂದರೆ
ಕಿವಿಯ ಮೇಲ್ಭಾಗದಲ್ಲಿ ಅಲಂಕರಿಸಲ್ಪಟ್ಟಂತಹ ಕದಂಬ ಪುಷ್ಪಗಳು ಗುಚ್ಛದಿಂದ ಅತ್ಯಂತ ರಮ್ಯವಾಗಿ ಅಲ್ಲಿ ಕಾಣ್ತಾ ಇದೆ. ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ. ಕರ್ಣ ಅಂದರೆ ಅವಳ ಕಿವಿ. ಅವಳ ಕಿವಿ ಮೇಲೆ, ಅವಳ ಹಿಂದೆ ಹೂವನ್ನು ಮುಡಿದುಕೊಂಡಿರುವಂಥದ್ದು ಅವಳ ಕಿವಿ ಮೇಲೆ ಬಿದ್ದು ಆ ಗುಚ್ಛವೂ ಕೂಡ ಅದೆಷ್ಟು ರಮ್ಯವಾಗಿ ಕಾಣಿಸ್ತಾ ಇತ್ತು. ಜಗನ್ಮಾತೆ ಹೇಗೆ ರಾರಾಜಿಸ್ತಿದ್ಲು ಅನ್ನೋದು ಇಲ್ಲಿನ ವರ್ಣನೆ. ಕದಂಬ ಮಂಜರಿ ಕ್ಲಿಪ್ತ ಅಂದರೆ ಕಿವಿಯ ಮೇಲ್ಭಾಗದಲ್ಲಿ ಅಲಂಕರಿಸಲ್ಪಟ್ಟ ಕದಂಬ ಪುಷ್ಪಗಳ ಗುಚ್ಛ, ಅದೂ ಕೂಡ ಮನೋಹರವಾಗಿ ರಮಣೀಯವಾಗಿ ಕಾಣ್ತಾ ಇತ್ತು ಅನ್ನೋದು ಇಲ್ಲಿನ ಅರ್ಥ. 22ನೇ ನಾಮ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಅಂದರೆ ಸೂರ್ಯ ಚಂದ್ರರ ಮಂಡಲಗಳನ್ನೇ ಕಿವಿಯ 2 ಆಭರಣಗಳನ್ನಾಗಿ ಜಗನ್ಮಾತೆ ಧರಿಸಿದ್ದಾಳಂತೆ. ಒಂದು ಕಿವಿಗೆ ಸೂರ್ಯನನ್ನು ಧರಿಸಿದ್ರೆ ಮತ್ತೊಂದು ಕಿವಿಗೆ ಆಭರಣವಾಗಿ ಚಂದ್ರನನ್ನು ಧರಿಸಿದ್ದಾಳಂತೆ. ಸೂರ್ಯ ಚಂದ್ರರೇ ಅವಳ ಕಿವಿಯ ಆಭರಣಗಳು ಅನ್ನೋದು ಇಲ್ಲಿನ ಅರ್ಥ. ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಸೂರ್ಯ ಚಂದ್ರರ ಮಂಡಲವನ್ನೇ ಕಿವಿಯ 2 ಆಭರಣಗಳನ್ನಾಗಿ ಜಗನ್ಮಾತೆ ಇಲ್ಲಿ ಧರಿಸಿದ್ದಾಳೆ ಅನ್ನೋದು ಇಲ್ಲಿನ ನಂಬಿಕೆ. ಪದ್ಮರಾಗಶಿಲಾದರ್ಶ ಪರಿಭಾವಿಕ ಪೋಲಭೂಹು. ಪದ್ಮರಾಗಶಿಲಾದರ್ಶ ಪರಿಭಾವಿಕ ಪೋಲಭೂಹು ಅಂದರೆ ಪದ್ಮರಾಗ ಅನ್ನುವಂತಹ ಶಿಲೆಯ ಕನ್ನಡಿಯನ್ನು ಕೂಡ ತಿರಸ್ಕರಿಸುವಂತಹ ಕಪೋಲಗಳು ಜಗನ್ಮಾತೆಗಿದ್ವಂತೆ. ಅವಳ ಕೆನ್ನೆಗಳದೆಷ್ಟು ಚೆನ್ನಾಗಿತ್ತು ಅಂತಂದರೆ ಪದ್ಮರಾಗ ಶಿಲೆಯ ಕನ್ನಡಿಯನ್ನು ಕೂಡ ತಿರಸ್ಕರಿಸುವ ಹಾಗಿತ್ತು. ಅದನ್ನು ಮೀರಿ ಇತ್ತು. ಅಷ್ಟು ಸುಂದರವಾದ ಕಪೋಲಗಳು ಜಗನ್ಮಾತೆಗೆ ಇತ್ತು ಅನ್ನೋದು ಇಲ್ಲಿನ ವರ್ಣನೆ. ಶ್ಲೋಕ 23ನೇ ನಾಮ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಭೂಹು ಅಂತ. ಮುಂದಿನ 24ನೇ ನಾಮ ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿರದ ನಚ್ಚದ. ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿರದ ನಚ್ಚದ ಅಂದರೆ ಹೊಸದಾದ ಹವಳ ಹಾಗೆ ಪಕ್ವವಾದ ಬಿಂಬ ಫಲ, ಇವುಗಳ ಕಾಂತಿಯನ್ನು ಕೂಡ ಅವಳ ತುಟಿಗಳು ತಿರಸ್ಕರಿಸ್ತಂತೆ. ಅದನ್ನು ಮೀರಿ ಅವಳ ತುಟಿ ಕೆಂಪಿಗೆ ಹೊಳಿತಾ ಇತ್ತು. ಹವಳ, ಪಕ್ವ, ಬಿಂಬಫಲ ಈ ಎಲ್ಲ ರತ್ನಗಳ ಕೆಂಪನ್ನು ಮೀರಿ ಅವಳ ತುಟಿ ಆ ಕಾಂತಿಯನ್ನು ಪಡೆದುಕೊಂಡಿತ್ತು. ಇದು ಜಗನ್ಮಾತೆಯ ತುಟಿಯ ವರ್ಣನೆ. ಮುಂದಿನ ಶ್ಲೋಕ 10. ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲ ಕರ್ಪೂರವೀಟಿಕಾ ಮೋದ ಸಮಾಕರ್ಷದ್ದಿಗಂತರ. ಇದನ್ನು ಗಮನಿಸೋದಾದರೆ ಒಟ್ಟಿಗೆ ಹೇಳುವಾಗ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲ ಕರ್ಪೂರವೀಟಿಕಾಮೋದ ಸಮಾಕರ್ಷದ್ದಿಗಂತರ. ಕರ್ಪೂರವೀಟಿಕಾಮೋದ ಸಮಾಕರ್ಷದ್ದಿಗಂತರ. 25ನೇ ನಾಮ 10ನೇ ಶ್ಲೋಕ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲ ಅಂದರೆ ಶುದ್ಧ ವಿದ್ಯೆಯ ಅಂಕುರದಂತೆ ಆಕಾರವುಳ್ಳ ದಂತಪಂಕ್ತಿಗಳಿಂದ ಉಜ್ವಲಲಾಗಿದ್ಲು ಜಗನ್ಮಾತೆ. ಅವಳ ದಂತಪಂಕ್ತಿ, ಅವಳ ಹಲ್ಲುಗಳಿನ ಸಾಲು ಹೇಗಿತ್ತು ಅನ್ನೋದು ಇಲ್ಲಿ ವರ್ಣಿಸಲಾಗಿದೆ. ಶುದ್ಧ ವಿದ್ಯಾಂಕುರಾಕಾರ, ಶುದ್ಧ ವಿದ್ಯೆಯ ಅಂಕುರದ ಹಾಗೆ ಆಕಾರವುಳ್ಳ ಅವಳ ಹಲ್ಲು ಕೂಡ ಅದೆಷ್ಟು ಪ್ರಪೋರ್ಷನೇಟ್ ಆಗಿ ಆರ್ಗನೈಸ್ ಆಗಿತ್ತು ಅಂದರೆ ಮೇಲೆ 16 ಹಲ್ಲು, ಕೆಳಗಡೆ 16 ಹಲ್ಲು ಒಂದೇ ಸಮನಾಗಿ ಒಂದು ದಂತ ಪಂಕ್ತಿಯನ್ನು ರೂಪಿಸಿಕೊಂಡಿತ್ತು. ಒಳ್ಳೆಯ ಆಕಾರವನ್ನು ಅದು ಹೊಂದಿತ್ತು ಅನ್ನೋದು ಇಲ್ಲಿನ ಅರ್ಥ. ಶುದ್ಧ ವಿದ್ಯೆಗಳು ಹಲ್ಲಿನೋಪಾದಿಯಲ್ಲಿ ಜೋಡಿಸಲ್ಪಟ್ಟಿತ್ತು ಅಂತ, ಅಥವಾ ಷೋಡಶಿ ವಿದ್ಯೆ ಅವಳ ಹಲ್ಲುಗಳಾಗಿ ರೂಪುಗೊಂಡಿತ್ತು ಅನ್ನೋದು ಇಲ್ಲಿನ ಅರ್ಥ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲ ಅಂತ. ಮುಂದಿನ ನಾಮ ಕರ್ಪೂರವೀಟಿಕಾಮೋದ ಸಮಾಕರ್ಷದ್ದಿಗಂತರ. 10ನೇ ಶ್ಲೋಕದ ಕೊನೆಯ ನಾಮ ಇದಾಗಿದೆ. 26ನೇ ನಾಮ ಕರ್ಪೂರವೀಟಿಕಾಮೋದ ಸಮಾಕರ್ಷದ್ದಿಗಂತರ ಅಂದರೆ ತಾಂಬೂಲದ ಪರಿಮಳದಿಂದ ಆಕರ್ಷಿಸಲ್ಪಟ್ಟಂತಹ
ದಿಗಂತ ಉಳ್ಳವಳು ಜಗನ್ಮಾತೆ ಅಂತ. ತಾಂಬೂಲದ ಪರಿಮಳ ಅಲ್ಲಿ ಆಕರ್ಷಿತವಾಗಿ ಅಭಿವ್ಯಕ್ತಗೊಳ್ತಿತ್ತು. ದೇವಿಯ ಮುಖ ಕಮಲದಲ್ಲಿರುವಂತಹ ತಾಂಬೂಲದ ಪರಿಮಳವು ದಿಕ್ಕುಗಳೆಲ್ಲವನ್ನ ವ್ಯಾಪಿಸಿದೆ ಅನ್ನೋದು ಇಲ್ಲಿನ ಅರ್ಥ ಆಗಿದೆ. ಇದಿಷ್ಟು ಕೂಡ 1ರಿಂದ 10 ಶ್ಲೋಕದವರೆಗೆ ಜಗನ್ಮಾತೆ ಹೇಗಿದ್ಲು ನೋಡಕ್ಕೆ ಅನ್ನೋದರ ಬಗ್ಗೆ ಅವಳ ಮುಖವನ್ನ ವರ್ಣಿಸಲ್ಪಟ್ಟಿದೆ. ಅವಳು ಮುಡಿದುಕೊಂಡಿದ್ದಂತಹ ಹೂವನ್ನ ವರ್ಣಿಸಲ್ಪಟ್ಟಿದೆ. ಅವಳ ಕಣ್ಣುಗಳನ್ನ ವರ್ಣಿಸಲ್ಪಟ್ಟಿದೆ. ಅವಳ ಹುಬ್ಬನ್ನ ವರ್ಣಿಸಲ್ಪಟ್ಟಿದೆ. ಅವಳ ಹಣೆ, ಅವಳ ಕಪೋಲಗಳು, ಅವಳ ತುಟಿ, ಅವಳ ಮೂಗು, ಅವಳು ಧರಿಸಿದ್ದಂತಹ ಮೂಗುತಿ, ಅವಳು ಧರಿಸಿದ್ದಂತಹ ಕರ್ಣಕುಂಡಲ, ಈ ಎಲ್ಲವನ್ನು ಕೂಡ ವರ್ಣಿಸಲಾಗಿದೆ ಇಲ್ಲಿ. ಇಷ್ಟೇ ಅಲ್ಲದೆ ಕೇವಲ ತುಟಿಯನ್ನಷ್ಟಕ್ಕೆ ಸೀಮಿತ ಮಾಡದಲೇ ಅವಳ ದಂತಪಂಕ್ತಿಯು ಕೂಡ ಅದೆಷ್ಟು ಚೆನ್ನಾಗಿತ್ತು ಅನ್ನುವಂತಹ ವರ್ಣನೆ ಈ 1ರಿಂದ 10 ಶ್ಲೋಕದಲ್ಲಿ ದೇವಿಯನ್ನ ವರ್ಣಿಸಲ್ಪಟ್ಟಿದೆ. ಮುಂದಿನ 10 ಶ್ಲೋಕಗಳನ್ನು ನಾಳೆ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ನಮಸ್ಕಾರ.